ಈಗ 360ನೇ ಕಥೆಯನ್ನು ಕೇಳೋಣ. ಪೂರ್ವದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಹೇಮಾಂಗ ಎಂಬ ರಾಜನಿದ್ದ. ಬ್ರಾಹ್ಮಣರಲ್ಲಿ ಅತ್ಯಂತ ಪ್ರೀತಿ ಉಳ್ಳವನಾಗಿದ್ದಾನೆ. ಭೂಮಿಯಲ್ಲಿ ಎಷ್ಟು ಧೂಳಿಗಳಿವೆಯೋ, ಎಷ್ಟು ನೀರಿನ ಬಿಂದುಗಳಿವೆಯೋ, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆಯೋ ಅಷ್ಟು ಗೋದಾನಗಳನ್ನು ಮಾಡಿದ್ದ. ಅನೇಕ ಯಜ್ಞಗಳನ್ನು ಮಾಡಿದ್ದಾನೆ. ಭೂದಾನ, ತಿಲದಾನ, ಬಂಗಾರದಾನ ಇತ್ಯಾದಿ ದಾನಗಳಿಂದ ಬ್ರಾಹ್ಮಣರನ್ನು ಸಂತೋಷಪಡಿಸ್ತಾ ಇದ್ದ. ಅವನು ಕೊಡದೇ ಇದ್ದ ದಾನವೇ ಇಲ್ಲ ಅಂತ ಅನ್ಬೋದು. ಆದರೆ ನೀರು ಮಾತ್ರ ಅವನು ದಾನ ಮಾಡ್ತಾ ಇಲ್ಲ. ನೀರನ್ನು ಮಾತ್ರ ದಾನ ಮಾಡಿಲ್ಲ. ನೀರು ಎಲ್ಲ ಕಡೆಯಲ್ಲಿ ಸಿಗುತ್ತೆ, ಅದನ್ನು ದಾನ ಮಾಡುವುದರಿಂದ ಏನು ಉಪಯೋಗ ಅಂತ ಬಿಟ್ಟುಬಿಟ್ಟಿದ್ದ. ವಸಿಷ್ಠರು ಅವರಿಗೆ ಜಲದಾನ ಮಾಡುವಂತೆ ಉಪದೇಶ ಮಾಡಿದರು. ಅದಕ್ಕೆ ರಾಜ ಕೇಳಲಿಲ್ಲ. ಅದನ್ನು ನೀರು ಎಲ್ಲ ಕಡೆ ಸಿಗುತ್ತೆ ಸ್ವಾಮಿ, ಅದಕ್ಕೆ ಬೆಲೆಯೇ ಇಲ್ಲ, ಅದನ್ನು ದಾನ ಮಾಡುವುದರಿಂದ ಏನು ಉಪಯೋಗ ಹೇಳಿ? ಸಿಗದೇ ಇರುವ ವಸ್ತುವನ್ನು ದಾನ ಮಾಡಬೇಕಪ್ಪ, ಎಲ್ಲ ಕಡೆ ಸಿಗುವ ವಸ್ತುವನ್ನು ದಾನ ಮಾಡಿ ಏನು ಉಪಯೋಗ ಅಂತ ಹೇಳಿ ಕುಯುಕ್ತಿಯನ್ನು ಮಾತಾಡ್ತಿದ್ದ. ಅವರ ಮಾತನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದ. ಮತ್ತು ಅವನು ದಾನ ಮಾಡುವಾಗಲೂ ಕೂಡ ಶ್ರೋತ್ರಿಯರಾದ ಪಂಡಿತರಾದ ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದಿಲ್ಲ. ಕೈಕಾಲಿಲ್ಲದಿರುವ ದರಿದ್ರರಾದವರಿಗೆ ಅವರ ನೋಡಿ ದಾನ ಮಾಡ್ತಿದ್ದ. ಪ್ರಸಿದ್ಧರಾದ ಪಂಡಿತನಿಗೆ ಲೋಕದಲ್ಲಿ ಎಲ್ಲರೂ ದಾನ ಮಾಡುತ್ತಾರೆ, ಅವರಿಗೆ ನಾನ್ಯಾಕೆ ದಾನ ಮಾಡಬೇಕು? ಅನಾಥರಿಗೆ, ಅವಿದ್ಯಾವಂತರಿಗೆ, ದರಿದ್ರರಿಗೆ, ಅಂಥವರ ಕುಟುಂಬಗಳಿಗೆ ದಾನ ಮಾಡಬೇಕಪ್ಪ, ಅವರನ್ನು ಕೇಳುವರಿಲ್ಲ. ಹೀಗೆಲ್ಲ ಆಲೋಚನೆ ಮಾಡಿಕೊಂಡು ಅಪಾತ್ರರಿಗೇನೆ ದಾನ ಮಾಡ್ತಾ ಇದ್ದ. ಈ ವಸಿಷ್ಠನ ಮಾತನ್ನು ತಿರಸ್ಕಾರ ಮಾಡಿದ್ದರಿಂದ ಮಹಾದೋಷ ಅವನಿಗೆ ಬಂತು. 3 ಜನ್ಮಗಳಲ್ಲಿ ಮರಕುಡಿಗೆ ಪಕ್ಷಿಯಾಗಿ ಹುಟ್ಟಿದ. 1 ಜನ್ಮದಲ್ಲಿ ಹದ್ದು ಪಕ್ಷಿಯಾದ. 7 ಜನ್ಮಗಳಲ್ಲಿ ನಾಯಿಯಾಗಿ ಹುಟ್ಟಿದ. ಆಮೇಲೆ ಮಿಥಿಲಾ ದೇಶದ ರಾಜನಾದ ಶ್ರುತಕೀರ್ತಿಯ ಮನೆಯಲ್ಲಿ ಒಂದು ಹಲ್ಲಿಯಾಗಿ ಹುಟ್ಟಿದ್ದಾನೆ. ಮನೆಯ ಬಾಗಿಲ ಮೇಲಿನ ಪ್ರದೇಶದಲ್ಲಿ ಕೀಟಗಳನ್ನು ತಿನ್ನುತ್ತಾ ಇದ್ದ. ಹೀಗೆ ಅಲ್ಲಿ 88 ವರ್ಷಗಳ ಕಾಲ ಇದ್ದ. ಒಂದು ದಿನ ಶ್ರುತಕೀರ್ತಿ ರಾಜನ ಮನೆಗೆ ಮಧ್ಯಾಹ್ನ ಕಾಲದಲ್ಲಿ ಶ್ರುತದೇವ ಎಂಬ ಋಷಿಗಳು ಶ್ರಮವುಳ್ಳವರಾಗಿ ಬಂದಿದ್ದರಂತೆ. ಅವರನ್ನು ನೋಡಿ ರಾಜ ಸಂತೋಷದಿಂದ ಸತ್ಕರಿಸಿದ್ದಾನೆ. ಅವರ ಪಾದ ತೊಳೆದು ಆ ನೀರನ್ನು ತಲೆಯ ಮೇಲೆ ಹಾಕಿಕೊಳ್ತಾನೆ. ದೈವೇಚ್ಛೆಯಿಂದ ರಾಜನು ತಲೆಯ ಮೇಲೆ ನೀರನ್ನು ಪ್ರೋಕ್ಷಿಸಿಕೊಳ್ಳುವಾಗ ಅಲ್ಲಿಯ ಮೇಲ್ಭಾಗದಲ್ಲಿ ಇದ್ದ ಆ ಹಲ್ಲಿಯ ಮೇಲೆ ಸ್ವಲ್ಪ ನೀರು ಬಿತ್ತು. ಇದರಿಂದ ಆ ಹಲ್ಲಿಗೆ ತನ್ನ ಪೂರ್ವ ಸ್ಮರಣೆ ಬಂದುಬಿಡ್ತು. ತನ್ನನ್ನು ರಕ್ಷಣೆ ಮಾಡಬೇಕು ಕೂಗಿಕೊಳ್ತಾ ಇದೆ, ನನ್ನನ್ನು ರಕ್ಷಣೆ ಮಾಡಿ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ ಕೂಗ್ಕೊಳ್ತಾ ಇದೆ. ಶ್ರುತದೇವರು ಆಶ್ಚರ್ಯವುಳ್ಳವರಾದರು. ಹಲ್ಲಿ, ಯಾಕೆ ಸುಮ್ಮನೆ ಕೂಗ್ತಾ ಇದ್ದೆ? ನಿನಗೆ ಇಂಥ ಅವಸ್ಥೆ ಯಾಕೆ ಬಂತು? ನೀ ದೇವತೆಯ, ಗಂಧರ್ವನ, ರಾಜನ, ಯಾರು ನೀನು? ಹೇಳು, ನಿನ್ನನ್ನು ನಾನು ಉದ್ಧಾರ ಮಾಡ್ತೇನೆ. ಅದಕ್ಕೆ ಅದು ತನ್ನ ಪೂರ್ವ ಚರಿತ್ರೆ ಹೇಳ್ಕೊಳ್ತು. ಈ ರಾಜ ನಿಮ್ಮ ಪಾದ ಜಲವನ್ನು ತಲೆ ಮೇಲೆ ಹಾಕ್ಕೊಳ್ಳುವಾಗ ನನ್ನ ಮೇಲೆ ಸ್ವಲ್ಪ ನೀರು ಬಿದ್ದು ಬಿಡ್ತು. ಅದರಿಂದ ನನಗೆ ಪೂರ್ವ ಜನ್ಮದ ಸ್ಮರಣೆ ಬಂತು. ನನಗೆ ಇನ್ನು ಮುಂದೆ 28 ಹಲ್ಲಿಯ ಜನ್ಮಗಳು ಬರುವಂತೆ ಕಾಣಿಸ್ತಾ ಇದೆ. ನನಗೆ ತುಂಬ ಭಯ ಆಗ್ತಾ ಇದೆ. ನನಗೆ ಹೀಗಾಗಲಿಕ್ಕೆ ಏನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ನಾನು ತುಂಬ ದಾನ ಧರ್ಮವೆಲ್ಲ ಮಾಡಿದ್ದೀನಿ. ಆಗ ಶ್ರುತದೇವರು ಧ್ಯಾನ ದೃಷ್ಟಿಯಿಂದ ಎಲ್ಲವನ್ನು ತಿಳಿದರು. ರಾಜ, ನೀನು ಗುರುಗಳ ಮಾತನ್ನು ಮೀರಿದ್ದಿ, ವಸಿಷ್ಠರ ಮಾತನ್ನು ಮೀರಿದ್ದಿ. ನೀನು ವೆಂಕಟಾಚಲದಲ್ಲಿ ನೀರು ದಾನ ಮಾಡಬೇಕಿತ್ತು. ನೀನು ನೀರು ದಾನ ಮಾಡಲಿಲ್ಲ. ನೀರಿಗೆ ಬೆಲೆ ಇಲ್ಲ, ಎಲ್ಲ ಕಡೆ ಸಿಗುತ್ತೆ ಅಂದುಕೊಂಡು ಬೇಸಿಗೆ ಕಾಲದಲ್ಲೂ ಕೂಡ ದಾರಿಯಲ್ಲಿ ಶ್ರಮಪಟ್ಟು ಬಂದ ಬ್ರಾಹ್ಮಣರಿಗೆ ನೀರು ಕೊಡಲಿಲ್ಲ. ನೀನು ಸತ್ಪಾತ್ರರನ್ನು ನೀನು ಗೌರವಿಸಲಿಲ್ಲ, ಅಪಾತ್ರರಿಗೇನೇ ದಾನ ಮಾಡ್ತಾ ಇದ್ದಿ. ಸತ್ಪಾತ್ರರನ್ನು ಬಿಟ್ಟು ಅಪಾತ್ರರಿಗೆ ದಾನ ಮಾಡಿದೆ. ಉರಿಯುವ ಬೆಂಕಿಯನ್ನು ಬಿಟ್ಟು ಬೂದಿಯಲ್ಲಿ ಹೋಮ ಮಾಡಿದ್ರೆ ಉಪಯೋಗ ಉಂಟೇನು? ತುಳಸಿ ಪೂಜೆಯನ್ನು ಮಾಡೋದನ್ನು ಬಿಟ್ಟು ಬದನೆಕಾಯಿಗೆ ನೀರು ಹಾಕಿದರೆ ಅದನ್ನು ಯಾರು ಪೂಜೆ ಮಾಡ್ತಾರಾ? ಹಾಗೆಯೇ ಸತ್ಪಾತ್ರರನ್ನು ಬಿಟ್ಟು ಅಪಾತ್ರರಿಗೆ ದಾನ ಮಾಡಬಾರದು. ಅನಾಥರು, ಕೈಕಾಲಿಲ್ಲದವರು, ದರಿದ್ರರು ಇವರೆಲ್ಲ ದಯೆಗೆ ಪಾತ್ರರು. ಇವರಿಗೆ ಸಹಾಯ ಮಾಡಬೇಕು ನಿಜ, ಸತ್ಪಾತ್ರರಿಗೆ ಮಾಡುವಂತೆ ಅವರಿಗೆ ಮಾಡುವುದಲ್ಲ. ದಾನ ಬೇರೆ, ದಯೆ ಧರ್ಮ ಬೇರೆ. ತಪಸ್ವಿಗಳಾದ, ಶ್ರೋತ್ರಿಯರಾದ, ಪಂಡಿತರಾದ ಬ್ರಾಹ್ಮಣರೇ ದಾನಕ್ಕೆ ಅರ್ಹರು. ಅವರನ್ನು ಸರ್ವದಾ ಪೂಜೆ ಮಾಡಬೇಕು, ಅಪಾತ್ರರನ್ನು ಪೂಜಿಸಬಾರದು.
ಈ ಕೈಕಾಲಿಲ್ಲದವರು, ಕುಂಟರು, ಕುರುಡರು, ದರಿದ್ರರು, ರೋಗಿಷ್ಠರು ಇವರೆಲ್ಲ ದಯೆಗೆ ಪಾತ್ರರು. ಇವರಿಗೆಲ್ಲ ಉಪಕಾರ ಮಾಡಬೇಕು ನಿಜ. ಅವರಿಗೆ ಅನ್ನಸ್ಯ ಕ್ಷುದಿತಂ ಪಾತ್ರಂ, ಅನ್ನ ಹಾಕಲಿಕ್ಕೆ ಹಸಿದ್ರೆ ಸಾಕು, ಅನ್ನ ಹಾಕಬೇಕು. ಅನ್ನ ಹಾಕೋಣ, ಬಟ್ಟೆ ಬರೆಗಳು ಕೊಡೋಣ, ಮನೆ ದಾನ ಮಾಡೋಣ, ಮನೆ ಕೊಡೋಣ, ಇರಲಿಕ್ಕೆ ಆಶ್ರಯ ಕೊಡೋಣ. ಆದರೆ ಅದು ದಾನ ಅಂತ ಅನಿಸ್ಕೊಳ್ಳೋದಿಲ್ಲ. ಅದು ದಯೆ ಧರ್ಮ, ಅದು ಮಾಡಬೇಕು ನಿಜ. ಆದರೆ ಸತ್ಪಾತ್ರರನ್ನು ತಿರಸ್ಕಾರ ಮಾಡಿ ಅವರಿಗೆ ಹೋಗಿ ನಾವೆಲ್ಲ ಪುರಸ್ಕಾರ ಮಾಡೋದಲ್ಲ. ಜ್ಞಾನಿಗಳೇ ಭಗವಂತನಿಗೆ ಅತ್ಯಂತ ಪರಿಣಾದವ. ಆದ್ದರಿಂದ ಜ್ಞಾನಿ ಅತ್ಯಂತ ಪೂಜ್ಯ. ನೀನು ನೀರು ದಾನವನ್ನು ಮಾಡಲಿಲ್ಲ, ಸಜ್ಜನರನ್ನು ಸೇವಿಸಲಿಲ್ಲ, ಅದರಿಂದ ನನಗೆ ಈ ದುರ್ಗತಿ ಉಂಟಾಯಿತು. ನಾನಾ ಜನಶ್ಚ ಶುಶ್ರೂಷಾ ಕರ್ಮಾಖ್ಯ ಕರವನ್ಮತೇಹೆ. ದುಃಖದಲ್ಲಿದ್ದವರಿಗೆ, ದೈನ್ಯದಲ್ಲಿ ಕೂಡಿದವರಿಗೆ ನಾವು ಉಪಕಾರ ಮಾಡಬೇಕು ನಿಜ. ಆದರೆ ಅದು ಸತ್ಪಾತ್ರರ ದಾನದಲ್ಲಿ ಅದು ಸೇರುವುದಿಲ್ಲ. ದಯೆಯಲ್ಲಿ ಸೇರುತ್ತೆ, ಅದರ ಪುಣ್ಯ ಬೇರೆಯೇ ಇದೆ. ಆದರೆ ದಾನ ಮಾತ್ರ ಸತ್ಪಾತ್ರರಲ್ಲಿ ಮಾಡಬೇಕಾಗುತ್ತೆ. ಸರಿ, ಆದದ್ದಾಯಿತು. ನನಗೆ ನಾನು ವೆಂಕಟಾಚಲದಲ್ಲಿ ಮಾಡಿದ ಪುಣ್ಯವನ್ನು ಕೊಡ್ತೇನೆ. ಅಲ್ಲಿ ಒಂದಿಷ್ಟು ನೀರು ದಾನ ಮಾಡಿದ್ದೇನೆ, ಅದನ್ನು ನನಗೆ ದಾರ ಎರೆದು ಕೊಡ್ತೇನೆ ಅಂತ ಹೇಳಿ ಆಚರಣೆ ಮಾಡಿದರು. ವೆಂಕಟಾಚಲದಲ್ಲಿ ಒಂದು ದಿನ ಸ್ನಾನ ಮಾಡಿದ ಮತ್ತು ಬ್ರಾಹ್ಮಣರಿಗೆ ನೀರು ದಾನ ಮಾಡಿದ ಪುಣ್ಯವನ್ನು ಅವರಿಗೆ ಕೊಟ್ಟರು. ಇದರಿಂದ ಹಲ್ಲಿ ಪಾಪರಹಿತವಾಯಿತು. ಹಲ್ಲಿಯ ದೇಹವನ್ನು ಬಿಟ್ಟು ದಿವ್ಯ ರೂಪವನ್ನು ಧರಿಸಿಕೊಂಡು ದಿವ್ಯ ವಿಮಾನದಲ್ಲಿ ಕೂತುಕೊಂಡು ಎಲ್ಲರೂ ನೋಡ್ತಾ ಇರುವಂತೆ ಕೈ ಮುಗಿದು ಪ್ರದಕ್ಷಿಣ ನಮಸ್ಕಾರ ಹಾಕಿ ಹೊರಟೋಗ್ಬಿಟ್ಟಿದೆ. ಮಿಥಿಲೆಯ ರಾಜ ನೋಡಿ ಆಶ್ಚರ್ಯ ಸಂತೋಷಪಟ್ಟ. ಶ್ರುತದೇವರಿಗೆ ಅವನು ಸತ್ಕರಿಸಿದ. ಅಂತೂ ಹಲ್ಲಿಗೆ 10,000 ವರ್ಷ ದಿವ್ಯ ಭೋಗವನ್ನು ಅನುಭವಿಸಿದ್ದಾನೆ ಆ ಸ್ವರ್ಗದಲ್ಲಿ. ಅವನೇ ಮುಂದೆ ಇಕ್ಷ್ವಾಕು ವಂಶದಲ್ಲಿ ಕಕುಸ್ಥ್ ಎಂಬ ರಾಜನಾಗಿ ಹುಟ್ಟಿದ್ದಾನೆ. ವಸಿಷ್ಠರಿದ್ದ ಉಪದೇಶವನ್ನು ಪಡೆದಿದ್ದಾನೆ. ಈ ಸಲ ಉಪದೇಶವನ್ನು ಮೀರಲಿಲ್ಲ. ಸರ್ವ ಧರ್ಮಗಳನ್ನು ಕೂಡ ಅನುಷ್ಠಾನ ಮಾಡಿ ಸರ್ವ ಪಾಪಗಳನ್ನು ಕೂಡ ಕಳ್ಕೊಂಡು ಕೊನೆಗೆ ಭಗವಂತನ ಸಾಯುಜ್ಯ ಮೋಕ್ಷವನ್ನು ಪಡೆದಿದ್ದಾನೆ. ಹೀಗೆ ಋಷಿಗಳ ಪ್ರಭಾವ ಅಪರಿಮಿತವಾದದ್ದು. ಇಲ್ಲಿಗೆ 360ನೇ ಕತೆ ಮುಕ್ತಾಯ ಆಗ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು.